ಇನ್ನು ಬಾಂಗ್ಲಾದೇಶದ ಢಾಕಾದಲ್ಲಿ ಯುಎಸ್ಎ ಅಧಿಕಾರಿ ಸಾವಿನ ಬೆನ್ನಲ್ಲೇ ಈಗ ಮೋದಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ರು ಎಂಬ ಗುಮಾನಿ ಕೇಳಿ ಬರ್ತಾ ಇದೆ. ಆದರೆ ಭಾರತವನ್ನ ಯಾರು ಕೂಡ ಯಾವುದೇ ರೀತಿಯ ಟಚ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತದ ಜೊತೆ ರಷ್ಯಾ ಆಗಿರಬಹುದು, ಚೀನಾ ಆಗಿರಬಹುದು ಕೈ ಜೋಡಿಸಿದ್ರೆ ಇದು ಅಮೆರಿಕಾಗೆ ಸಂಚಕಾರ ಆಗತ್ತೆ. ಇನ್ನು ಅಮೆರಿಕ ಮೂಲೆ ಗುಂಪಾಗ್ಬಿಡುತ್ತೆ. ಯಾಕೆಂತಂದ್ರೆ ರಷ್ಯಾ ಕೂಡ ಒಂದು ಬಲಾಢ್ಯ ರಾಷ್ಟ್ರ ಆಗಿದೆ, ಜೊತೆಗೆ ಒಂದು ಪ್ರಬಲ ರಾಷ್ಟ್ರ ಆಗಿದೆ. ಚೀನಾ ಕೂಡ ಅಷ್ಟೇ ಜನಸಂಖ್ಯೆಯಲ್ಲೂ ಕೂಡ ಮುಂದೆ ಇದೆ. ಹಾಗಾಗಿ ಎರಡೂ ದೇಶಗಳು ಕೂಡ ಬಲಾಢ್ಯ ದೇಶ ಆಗಿರೋದ್ರಿಂದ ಭಾರತದ ಜೊತೆ ರಷ್ಯಾ ಮತ್ತು ಚೀನಾ ಸೇರ್ಪಡೆ ಆದರೆ ಇದು ಅಮೆರಿಕಾಗೆ ತೊಂದರೆ ಆಗುತ್ತೆ, ಅಮೆರಿಕಾದ ಶಕ್ತಿ ಕುಂದೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ಕೆಚ್ ಹಾಕಿದ್ದಾರೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ರಷ್ಯಾ ಮತ್ತು ಚೀನಾ ಜೊತೆ ಬಾಂಧವ್ಯ ಉತ್ತಮ ಆದರೆ ಅಮೆರಿಕಾಗೆ ತೊಂದರೆ ಆಗುತ್ತೆ. ಏಷ್ಯಾದಲ್ಲಿ ಪ್ರಬಲ ರಾಷ್ಟ್ರವಾಗಿ ಭಾರತ ಬೆಳೀತಾ ಇದೆ, ಅಮೆರಿಕಾಗೆ ಸೆಡ್ಡು ಹೊಡಿತಾ ಇದೆ. ಭಾರತದ ಆರ್ಥಿಕತೆ ನೀವು ಗಮನಿಸಬಹುದು, ಅಮೆರಿಕಾಗೆ ಸೆಡ್ಡು ಹೊಡೆದು ನಿಲ್ಲುವಂತಹ ಶಕ್ತಿ ಭಾರತಕ್ಕಿದೆ. ಟ್ರಂಪ್ ಸುಂಕ ಸಮರವನ್ನ ಸಾರಿದ್ರು. ಆ ಒಂದು ಸುಂಕ ಸಮರಕ್ಕೆ ಭಾರತ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳಿಲ್ಲ. ಅಮೆರಿಕಾದ ನಿರ್ಬಂಧಕ್ಕೂ ಕೂಡ ಮೋದಿ ಅವರು ಡೋಂಟ್ ಕೇರ್ ಅಂದ್ರು. ಏನೇ ನಿರ್ಬಂಧವನ್ನ ವಿಧಿಸಿದ್ರು ಕೂಡ ಫೈನಲಿ ಭಾರತ ಮುಂದುವರೆದ ರಾಷ್ಟ್ರವಾಗೇ ಇರುತ್ತೆ, ಮುಂದುವರಿತಾನೆ ಇರುತ್ತೆ. ಪ್ರತಿಯೊಂದರಲ್ಲೂ ಕೂಡ ಒಂದು ಆರ್ಥಿಕವಾಗಿರಬಹುದು ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಸದ್ಯಕ್ಕಂತೂ ಅಮೆರಿಕಾಗೆ ಟಾರ್ಗೆಟ್ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಬಹುದು. ಯಾಕೆಂತಂದ್ರೆ ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರೆ ದೊಡ್ಡಣ್ಣ ಅಂತ ನಾವೇನ್ ಕರಿತೀವಿ ಅಮೆರಿಕ ಮೂಲೆ ಗುಂಪಾಗುತ್ತೆ. ಇದರಿಂದ ಅಮೆರಿಕಾಗೆ ತೊಂದರೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಇನ್ನು CIA ಅಮೆರಿಕ ಈ ರೀತಿಯಾಗಿ ಪ್ಲಾನ್ ಮಾಡಿತ್ತು ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಈಗ ಬೇರೆ ಕಡೆ ಎಲ್ಲ ಯಾವ ರೀತಿ ಈಗ ಗುಪ್ತಚರ ಇಲಾಖೆಗಳಿರುತ್ತೆ ಅದೇ ರೀತಿ ಅಮೆರಿಕಾದಲ್ಲೂ ಕೂಡ CIA ಇದೆ. ಮಿತ್ರನ ಪ್ರಾಣವನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಈಗ ಉಳಿಸಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಪ್ರಧಾನಿ ಮೋದಿ ಹತ್ಯೆ ಸಂಚಿನ ಸುಳಿವನ್ನ ಪಡೆದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇದ್ದಾರಲ್ಲ, ಮೋದಿಗಾಗಿ 10 ನಿಮಿಷ ಕಾರ್ನಲ್ಲಿ ಕಾದು ಕುಳಿತಿದ್ರಂತೆ. ಬಳಿಕ ಹೋಟೆಲ್ ಬಳಿ ಹೋಗಿ ಸುಮಾರು 45 ನಿಮಿಷ ಕಾರ್ನಲ್ಲಿ ಕುಳಿತುಕೊಂಡು ಕೆಲವೊಂದಿಷ್ಟು ಸನ್ನಿವೇಶವನ್ನ ಗಮನಿಸಿದ್ರಂತೆ. ಹತ್ಯೆಯ ಸಂಚಿನ ವರದಿಯನ್ನ ಖಚಿತಪಡಿಸ್ಕೊಂಡ್ರಂತೆ. ಮೋದಿ ಹತ್ಯೆಗೆ ಅಮೆರಿಕದ ಕೇಂದ್ರೀಯ ಗುಪ್ತಚರ ಸಂಸ್ಥೆ ಇದೆಯಲ್ಲ CIA ಸಂಚು ರೂಪಿಸುತ್ತೆ ಎಂಬ ಆರೋಪ ಕೇಳಿ ಬಂದಿದ್ದು. ಇದು ವಿದೇಶಗಳ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಕೂಡ ಆಗಿತ್ತು. ಇನ್ನು ವ್ಯಾಪಾರ ಒಪ್ಪಂದ ಆಗಿರಬಹುದು ಅಥವಾ ರಷ್ಯಾ ತೈಲ ಖರೀದಿ ವಿಚಾರದಲ್ಲಿ ಅಮೆರಿಕದ ಒತ್ತಡಕ್ಕೆ ಭಾರತ ಮಣಿಯದೇ ಇರುವ ಹಿನ್ನೆಲೆ ಈಗ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ನಡುವೆ CIA ವಿರುದ್ಧ ಕೇಳಿ ಬಂದಿರುವ ಆರೋಪ ಸದ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಅಮೆರಿಕ ಸಂಚಿನ ಹಿಂದಿದೆ ಭಾರತದ ರಾಜಕೀಯ, ಭಾರತದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಸೋ ಪ್ಲಾನ್. ಈ ಹಿಂದೆ ಬಾಂಗ್ಲಾದಲ್ಲಿ ಅರಾಜಕತೆ ಸೃಷ್ಟಿಸಿದ್ದ ಅಮೆರಿಕ, ಪಾಕಿಸ್ತಾನದಲ್ಲೂ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ. ಭಾರತದಲ್ಲೂ ಅರಾಜಕತೆ ಸೃಷ್ಟಿಸಿ ಬೇಳೆ ಬೇಯಿಸಿಕೊಳ್ಳೋ ಪ್ಲಾನ್. ತಾನ್ ಹೇಳದಂತೆ ಕೇಳುವ ಸರ್ಕಾರ ರಚನೆಗೆ ಪ್ಲಾನ್. ಅಮೆರಿಕ ಹೇಳದಂತೆ ಕೇಳುವ ಸರ್ಕಾರವನ್ನ ರಚಿಸೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ಮೋದಿ ಇದುವರೆಗೂ ಅಮೆರಿಕ ಹೇಳಿದಂತೆ ಭಾರತ ಕೇಳಲ್ಲ. ಮೋದಿ ಮುಗಿಸಿ ಕೈಗೊಂಬೆ ಸರ್ಕಾರ ತರಲು ಈ ರೀತಿಯ ಹುನ್ನಾರವನ್ನ ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ರಾಜಕೀಯ ಸಂಚಿನ ಭಾಗ ಈಗ ಬಟ್ಟ ಬಯಲಾಗಿದೆ. ಅಮೆರಿಕ ಸಂಚಿನ ಹಿಂದಿದೆ ಭಾರತದ ರಾಜಕೀಯ. ಭಾರತದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಸೋ ಪ್ಲಾನ್ ಅನ್ನ ಮಾಡ್ತಾ ಇದ್ದಂತೆ. ಆದ್ರೆ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಮೋದಿಯನ್ನ ಮುಗಿಸಿ ತನ್ನ ಕೈಗೊಂಬೆಯಂತೆ ಆಡುವಂತಹ ಸರ್ಕಾರವನ್ನ ಅಧಿಕಾರಕ್ಕೆ ತರಲು ಈ ರೀತಿಯಾಗಿ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಹಿಂದೆ ಬಾಂಗ್ಲಾದಲ್ಲಿ ಅರಾಜಕತೆಯನ್ನು ಸೃಷ್ಟಿಸೋದಕ್ಕೆ ಅಮೆರಿಕ ಮುಂದಾಗಿತ್ತು. ಪಾಕಿಸ್ತಾನದಲ್ಲೂ ಅಷ್ಟೇ ರಾಜಕೀಯ ಅರಾಜಕತೆ ಸೃಷ್ಟಿಯಾಗುತ್ತೆ. ಈಗ ಭಾರತದಲ್ಲೂ ಕೂಡ ಅರಾಜಕತೆ ಸೃಷ್ಟಿಸಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಮೆರಿಕಾದವರು. ಆದ್ರೆ ಇದು ಯಾವುದು ಕೂಡ ನಡೆಯೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆದ್ರೂ ಯಾಕೆ ಈ ರೀತಿಯ ವೇಸ್ಟ್ ಪ್ಲಾನ್ಗಳನ್ನ ಮಾಡ್ತಾರೋ ಅಂತ ಗೊತ್ತಿಲ್ಲ. ತಾನು ಹೇಳದಂತೆ ಕೇಳುವ ಸರ್ಕಾರವನ್ನ ಇಲ್ಲಿ ಅಧಿಕಾರಕ್ಕೆ ತರುವ ಹುನ್ನಾರವನ್ನ ಅಮೆರಿಕಾದವರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೇಳದಂತೆ ಕೇಳುವ ಒಂದು ಪಕ್ಷ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಧಿಕಾರಕ್ಕೆ ಬರೋದಿಲ್ಲ. ಈಗ ಸದ್ಯಕ್ಕೆ ಮೋದಿ ಅವರನ್ನ ಮುಗಿಸ್ಬೇಕು ಅಂತ ಸಾಕಷ್ಟು ಹುನ್ನಾರಗಳನ್ನ ಅಮೆರಿಕಾದವರು ಮಾಡಿದ್ದಾರೆ.
ಈ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಅಮೆರಿಕ ರಾಜಕೀಯ ಸಂಚಿನ ಭಾಗ ಈಗ ಬಟಾಬಯಲಾಗಿದೆ. ಅಮೆರಿಕ ಸಂಚಿನ ಹಿಂದೆ ಭಾರತದ ರಾಜಕೀಯ ಕೂಡ ಇದೆಯಂತೆ. ಭಾರತದ ರಾಜಕೀಯ ಭಾಗ ಇದು. ಭಾರತದಲ್ಲಿ ರಾಜಕೀಯ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡ್ಕೊಂಡಿದೆ. ಈ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಅರಾಜಕತೆ ಸೃಷ್ಟಿಯಾಗಿತ್ತು ಅಮೆರಿಕಾದಿಂದ ಅಂತ. ಜೊತೆಗೆ ಪಾಕಿಸ್ತಾನ ಏನು ಇದರಿಂದ ಹೊರತಾಗಿಲ್ಲ, ಪಾಕಿಸ್ತಾನದಲ್ಲೂ ಅಷ್ಟೇ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿತ್ತು. ಅದೇ ಮಾದರಿಯಲ್ಲಿ ಭಾರತದಲ್ಲೂ ಕೂಡ ಅರಾಜಕತೆ ಸೃಷ್ಟಿ ಮಾಡಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಬೇಕು ಎಂಬ ಪ್ಲಾನ್ ಅನ್ನ ಮಾಡಿತ್ತು. ತಾನು ಹೇಳದಂತೆ ಕೇಳುವ ಸರ್ಕಾರ ರಚನೆ ಮಾಡಬೇಕು, ಅಮೆರಿಕ ಹೇಳ್ದಂತೆ ಕೇಳಬೇಕು, ಸರ್ಕಾರವನ್ನ ಆ ರೀತಿಯಾಗಿ ರಚನೆ ಮಾಡಬೇಕು ಎಂಬ ಲೆಕ್ಕಾಚಾರದಲ್ಲಿ ಅಮೆರಿಕದವರು ಇದ್ರು. ಮೋದಿ ಇದುವರೆಗೂ ಕೂಡ ಅಮೆರಿಕ ಏನು ಹೇಳಿದ್ರು ಕೂಡ ಅದರ ಮಾತಿಗೆ ಏನು ಬೆಲೆ ಕೊಡಲ್ಲ. ಯಾವುದನ್ನು ತಗೊಳ್ಬೇಕು ಅಷ್ಟನ್ನು ಮಾತ್ರ ಮೋದಿ ಅವರು ತಗೋತಾರೆ. ಎಲ್ಲಾ ಮಾತುಗಳನ್ನು ಈಗ ನಾನು ಎಲ್ಲಾ ದೇಶದ ದೊಡ್ಡಣ್ಣ ಅಮೆರಿಕ ನಾನು ಹೇಳ್ದಂಗೆ ಕೇಳಬೇಕಂತ ಅಂದ್ರೆ ಮೋದಿ ಅವರು ಅದಕ್ಕೆ ಸೊಪ್ಪು ಹಾಕುವ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ನೀ ಏನು ಹೇಳಿದ್ರು ನಮ್ಮ ಭಾರತಕ್ಕೆ ಯಾವ್ದು ಅನುಕೂಲ ಆಗುತ್ತೆ, ನಮಗೆ ಯಾವುದು ಬೇಕಾಗಿದೆ ಅದನ್ನು ಮಾತ್ರ ತಗೊಳ್ತಾ ಇದ್ರು. ಕುರಿತು ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೋದಿ ಅವರನ್ನ ಮುಗಿಸುವ ಮೂಲಕ ಭಾರತವನ್ನ ಕಟ್ಟಿ ಹಾಕಬೇಕು ಅಂತ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ವರ್ಕ್ ಆಗಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆದ್ರೂ ಈ ರೀತಿಯ ಟೊಳ್ಳು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಶತ್ರುಗಳು, ಭಾರತದ ಶತ್ರುಗಳು ಎಲ್ಲಾ ರೀತಿಯಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಅಮೆರಿಕ ಏನು ಹೊರತಲ್ಲ ಇದಕ್ಕೆ. ಚೀನಾನು ಕೂಡ ಅಷ್ಟೇ, ಪಾಕಿಸ್ತಾನ್, ಇವೆಲ್ಲ ದೇಶಗಳು ಕೂಡ ನಮ್ಮ ಭಾರತದ ಅಭಿವೃದ್ಧಿ ಆಗಲಿ, ಏಳಿಗೆ ಆಗಲಿ, ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕತೆಯಲ್ಲಿ ಮುಂದುವರೆದಂತಹದ್ದು ಸ್ಥಿತಿ ಆಗ್ಲಿ, ಇದನ್ನ ನೋಡಕ್ ಆಗ್ತಾ ಇಲ್ಲ, ಇದನ್ನ ಸಹಿಸಕ್ ಆಗ್ತಾ ಇಲ್ಲ. ಮತ್ತು ಮೋದಿ ಇದನ್ನ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇರೋದ್ರಿಂದ ಮೋದಿ ಅವ್ರನ್ನ ಮುಗಿಸಿದ್ರೆ ಮುಗಿದೋಯ್ತು ಅಂತನ್ನುವಂತ ಒಂದು ಮಾನಸಿಕತೆಯಲ್ಲಿ ಇದಾರೆ ಅವರು. ಅದು ಎಂದೂ ಸಾಧ್ಯ ಇಲ್ಲ, ಅದು ಆಗಕ್ ಸಾಧ್ಯನೇ ಇಲ್ಲ. ಈ ರೀತಿಯ ಮಾನಸಿಕತೆ ಇರುವಂತ ಅಮೆರಿಕ, ಚೀನಾ ಇವೆಲ್ಲ ತಮ್ಮ ಕೆಲಸ ತಾವು ಬಾಯಿ ಮುಚ್ಕೊಂಡು ಮಾಡಬೇಕು ಅನ್ನುವಂತಹದ್ದು ನಮ್ಮ ಅನಿಸಿಕೆ. ಸೊ ಮೋದಿ ಇವತ್ತು ಜಗತ್ತಿನಲ್ಲಿ ಪಾಪ್ಯುಲರ್ ವ್ಯಕ್ತಿ ಆಗ್ತಾ ಇದ್ದಾರೆ. ಬರೇ ಯಾವುದೋ ಒಂದು ಇದರಿಂದಲ್ಲ, ಇಡೀ ದೇಶದಲ್ಲಿ ಎಲ್ಲರನ್ನೂ ತಗೊಂಡು ಹೋಗುವಂತ ಮಾನಸಿಕತೆ, ಶಾಂತಿಯ ಸಂದೇಶ, ಭಯೋತ್ಪಾದನೆ ವಿರುದ್ಧ ಏಕೀಕರಣ, ಒಟ್ಟಿಗೆ ಸೇರಿಸುವಂತ ಪ್ರಕ್ರಿಯೆ, ಸೊ ಇದೆಲ್ಲವನ್ನೂ ಮಾಡ್ತಾ ಇರುವಂತಹವರು ಮೋದಿ ಅವರು. ಮತ್ತು ನಾವು ಯಾವತ್ತೂ ನಮ್ಮ ಭಾರತ ದೇಶ ವಿದೇಶ ಮೇಲೆ ಆಕ್ರಮಣ ಮಾಡಿದಂತಹದ್ದು ಇಲ್ಲ. ನಮ್ಮ ಮೇಲೆ ಏನಾದ್ರೂ ಆಕ್ರಮಣ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಬಂದಿದ್ದೇವೆ ವಿನಃ ನಾವ್ ಎಂದೂ ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಮತ್ತು ಅವರ ಕೆಡಕನ್ನ ಬಯಸಿಲ್ಲ ನಾವು. ಹೀಗಾಗಿ ಮೋದಿ ಬಹಳ ದೊಡ್ಡ ಪ್ರಮಾಣದಲ್ಲಿ 2014ರಿಂದ ಇಲ್ಲಿವರೆಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಾ ಬಂದಂತವರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ತಪ್ಪು, ಖಂಡನೀಯವಾದ್ದು. ಸೊ ಇದು ಎಂದೂ ಸಾಧ್ಯ ಇಲ್ಲ ಅಂತನ್ನುವಂತಹದ್ದು ನನ್ನ ಅನಿಸಿಕೆ. ಸರ್, ಇನ್ನು ತಾಷ್ಕೆಂಟ್ ಒಪ್ಪಂದದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನು ಕೂಡ ನಿಗೂಢವಾಗಿ ಸಾಯಿಸಲಾಗಿತ್ತು. ಅದೇ ರೀತಿ ಮೋದಿ ಅವರ ಸ್ಕೆಚ್ಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರ ಅಂತ? ಇಲ್ಲ, ಇರ್ಬೋದು. ಅದು ಎಲ್ಲಾ ರೀತಿಯ ಪ್ಲಾನ್ ಮಾಡಿದ್ರು ಕೂಡ ಇವತ್ತು ನಮ್ಮ ಇಂಟೆಲಿಜೆನ್ಸ್ ಇರ್ಬೋದು, ನಮ್ಮ ವಿದೇಶಿಯ ಎಲ್ಲಿರುವಂತಹ ಗುಪ್ತಚರ ಇಲಾಖೆ ಇರ್ಬೋದು, ಬಹಳ ಎಕ್ಸ್ಪರ್ಟ್ ಇದ್ದಾರೆ. ತಾಷ್ಕೆಂಟದ 65ರಲ್ಲಿ ಬಹಳ ಅಷ್ಟು ಅಭಿವೃದ್ಧಿ ಆಗಿರ್ಲಿಲ್ಲ ಮತ್ತು ಟೆಕ್ನಿಕಲಿ ನಾವು ಅಷ್ಟು ಅವತ್ತಿನ ಸಂದರ್ಭದಲ್ಲಿ ಇರುವಂತಹದ್ದು ಆಗಿರ್ಲಿಲ್ಲ. ಈಗ ಹಾಗಲ್ಲ. ಈಗ ಎಲ್ಲಾ ರೀತಿಯ ನಮ್ಮ ಗುಪ್ತಚರ ಇಲಾಖೆಗಳು ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಇವರು ಯಾವುದೇ ದೇಶದಲ್ಲಿ ಪ್ರವಾಸ ಅಂತಂದ್ರೆ ನಿಶ್ಚಯ ಆಗಿರುತ್ತೆ, 1 ತಿಂಗಳು ಮುಂಚೆನೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಆಗಿರುತ್ತೆ. ಸೊ ಎಲ್ಲಾ ವ್ಯವಸ್ಥೆ, ಯೋಚನೆ, ಊಟ, ತಿಂಡಿ, ವಸತಿ, ಅದು ಯಾರು ಸೆಕ್ಯೂರಿಟಿ, ಅದು ಇದು ಎಲ್ಲವನ್ನೂ ಕೂಡ 1 ತಿಂಗಳು ಮುಂಚೆನೆ ಎಲ್ಲ ಸಿದ್ಧತೆ ಆಗಿರುತ್ತೆ. ಹಾಗಾಗಿ ತಾಷ್ಕೆಂಟ್ ಮಾದರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಹೇಗೆ ಹೊಡೆದು ಹಾಕಿದ್ರು ಆ ರೀತಿ ಅಂತೂ ಸಾಧ್ಯನೇ ಇಲ್ಲ. ಇನ್ನು ಬೇರೆ ಬೇರೆ ತಂತ್ರನೂ ಉಪಯೋಗಿಸ್ಬೋದು. ಆ ತಂತ್ರಕ್ಕೆ ಪ್ರತಿ ಉತ್ತರ ಕೊಡುವಂತಹದ್ದು
ನಮ್ಮಲ್ಲಿ ಸಶಕ್ತವಾಗಿದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ನಾನು ಹೇಳ್ತೇನೆ. ಸರ್, ಈಗ ಚೀನಾದಲ್ಲಿ ಈ ರೀತಿಯಾಗಿ ಸ್ಕೆಚ್ ಹಾಕಿದ್ರು, ಜೊತೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ರವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಕ್ಷಣೆ ಮಾಡೋ ಕೆಲಸ ಕೂಡ ಮಾಡಿದ್ದಾರೆ. ತಮ್ಮ ಕಾರ್ನಲ್ಲೇ ಕೂರಿಸ್ಕೊಂಡಿದ್ರಂತೆ 40 ನಿಮಿಷ. ಈಗ ರಷ್ಯಾ ಅಂತೂ ನಮ್ಮ ಮಿತ್ರ ಆಗಿದೆ. ರಷ್ಯಾಗೆ ನಾವು ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾ ಇದೀವಿ. ರಷ್ಯಾ ನಮ್ ಜೊತೆ ಕೈ ಜೋಡಿಸಿದೆ. ವ್ಯಾಪಾರ, ವ್ಯವಹಾರ, ಇವತ್ತು ಪೆಟ್ರೋಲು, ಇದೆಲ್ಲವನ್ನೂ ಕೂಡ ಬಹಳ ಒಳ್ಳೆ ಸ್ನೇಹಿತರಾಗಿದ್ದೀವಿ. ಹಾಗಾಗಿ ಅವ್ರದ್ದು ಇಂಟೆಲಿಜೆನ್ಸು, ನಮ್ಮ ಇಂಟೆಲಿಜೆನ್ಸ್ ಎಲ್ಲ ಸೇರಿ ಅವ್ರ ಮಾಹಿತಿ ಬಂದಿದ್ರಿಂದ ಅವ್ರು ಆ ರೀತಿ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡಿದ್ದು ಬಹಳ ಅತ್ಯಂತ ಶ್ಲಾಘನೀಯವಾದ್ದು ಅಂತ ಅನ್ನೋದಂತದ್ದು ಹೇಳ್ತೀನಿ. ಇದು ಒಳ್ಳೆ ಸ್ನೇಹಕ್ಕೆ ಇನ್ನಷ್ಟ ಬೆಸುಗೆ, ಇನ್ನಷ್ಟ ಗಟ್ಟಿ ಮಾಡಿದಾಗೆ ಅಂತ ಅನ್ನುವಂಥದ್ದು ನಿಶ್ಚಿತವಾಗಿ ಒಂದು ಸಂದೇಶ ಹೋಗುತ್ತೆ. ಮತ್ತು ಈ ರೀತಿಯ ಈ ಚೀನಾದು ಕುತಂತ್ರ, ಷಡ್ಯಂತ್ರ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತಹ ಮಾನಸಿಕತೆ ಇವತ್ತು ನಮ್ಮ ದೇಶದ ಸಕ್ಷಮವಾಗಿದೆ ಅಂತ ಅನ್ನುವಂಥದ್ದು ಹೇಳ್ಬೋದು. ಸರ್, ಈಗ ಚೀನಾ, ರಷ್ಯಾ, ಭಾರತ 3 ಕೂಡ ತುಂಬಾ ದೊಡ್ಡ ದೇಶಗಳು. ಈ 3 ಒಂದಾಗ್ಬಿಟ್ರೆ ಅಮೆರಿಕ ಸೈಡ್ ಲೈನ್ ಆಗುತ್ತೆ. ಈಗ ಏನ್ ದೊಡ್ಡಣ್ಣ ಅನ್ನೋ ಪಟ್ಟಿಯಲ್ಲಿದೆ, ಅದು ಸೈಡ್ ಲೈನ್ ಆಗಿ 3 ದೇಶ ಒಂದಾಗ್ಬಿಟ್ರೆ ನಾನ್ ಸೈಡ್ ಲೈನ್ ಆಗ್ಬಿಡ್ತೀನಲ್ಲ ಅನ್ನುವ ನಿಟ್ಟಿನಲ್ಲಿ ಈ ರೀತಿ ಪ್ಲಾನ್ ಮಾಡಿದ್ರ ಅಂತ. ಇಲ್ಲ, ಅದು ಇರ್ಬೋದು. ಈ ಅಮೇರಿಕಾನು ಒಂಥರ ಸ್ವಚ್ಛನಿಂದ ವರ್ತನೆ ಮಾಡ್ತಾ ಇದೆ. ಈ ಕಡೆಗೆ ಚೀನಾನು ಹಾಗೆ. ಚೀನಾದ ದೋಸ್ತಿ ಅಷ್ಟು ಸುಲಭವಾಗಿ ನಾವು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಈ ಮೇಲ್ನೋಟಕ್ಕೆ ನಾವು ಅವರು ಒಂದಂತ ಅನ್ನುವಂತ ತೋರ್ಸ, ಆದ್ರೆ ಚೀನಾ ಮೋಸ್ಟ್ ಡೇಂಜರಸ್. ಇದು ಚೀನಾನು ಅಷ್ಟೇ, ಅಮೇರಿಕಾನು ಅಷ್ಟೇ. ಇವ್ರಿಬ್ಬರು ನಂಬೋದು ಕಷ್ಟ. ಯಾವಾಗ ಶತ್ರು ಆಗ್ತಾರೆ, ಯಾವಾಗ ಮಿತ್ರ ಆಗ್ತಾರೆ, ಅವ್ರದೇ ರೀತಿ ನೀತಿ ನಂಬೋದು ಕಷ್ಟ ಅವ್ರದ್ದು. ಹಾಗಾಗಿ ಎಚ್ಚರಿಕೆಯಿಂದನೇ ಇರಬೇಕು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಅವರ ಸುರಕ್ಷತೆ ದೃಷ್ಟಿಯಿಂದ ಭಾರತ ಯೋಚನೆ ಮಾಡುತ್ತೆ ಅಂತನ್ನುವಂಥದ್ದು ವಿಶ್ವಾಸ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ.